ಕರುನಾಡಿನ ಸಮಸ್ತ ರೈತ ಬಾಂಧವರಿಗೆ ಈ ನಿಮ್ಮ ಸಾವಯವ ಕೃಷಿಕ ವೀರೇಶ್ ಮನಗುಳಿ ಮಾಡುವ ನಮಸ್ಕಾರ. ಮೊನ್ನೆ 86-032 ವೆರೈಟಿ ಕಬ್ಬನ್ನು ನಾಟಿ ಮಾಡಿದ ನಂತರ ನಾನು ಆ ತೋಟಕ್ಕೆ ಡ್ರಿಪ್ಪನ್ನು ಮಾಡಿದ್ದೇನೆ. ಡ್ರಿಪ್ಗೆ ಮೇಲೆ ಒಂದು ಚಂಬರ್ ಬಿಟ್ಕೊಂಡಿದ್ದೀನಿ. ನಂತರ ಅದಕ್ಕೆ 2.5 ಇಂಚು ವಾಲ್ ಫಿಟ್ಟಿಂಗ್ ಮಾಡಿಕೊಂಡು ಆಮೇಲೆ 1 LPH ಲ್ಯಾಟ್ರಲ್ ನೆಟಾಫಿಮ್ ಲ್ಯಾಟ್ರಲ್ಗಳನ್ನು ನಾವು ಎಳೆದಿದ್ದೀವಿ. 1 LPH ಅಂತಂದರೆ 1 ಗಂಟೆಗೆ ಒಂದು ಹೋಲ್ನಿಂದ 1 ಲೀಟರ್ ನೀರು ಮಾತ್ರ ಬೀಳುತ್ತೆ. ನಂತರ ಪೈಪ್ಗೆ ಈ ರೀತಿಯಾಗಿ ನಾನು ಒಂದು ಬ್ಯಾಟರಿ ಆಪ್ರೇಟೆಡ್ ಡ್ರಿಲ್ ಮಷಿನ್ ತೊಗೊಂಬಂದು ಅದಕ್ಕೆ Z2 ಮತ್ತು ರಬ್ಬರ್ ಹಾಕಲಿಕ್ಕೆ ಈ ರೀತಿ ನಾನು ಹೋಲ್ಗಳನ್ನು ಹಾಕ್ಕೊಂಡಿದ್ದಾಯಿತು. 4 ಅಡಿಗೆ ಒಂದು ಸಾಲು ಇರೋದರಿಂದ 4 ಅಡಿಗೆ ಒಂದೊಂದು ಆಪೋಸಿಟ್, ಆ ಕಡೆ ಒಂದು ಈ ಕಡೆ ಒಂದು ಹೋಗುವಂಥದ್ದು. 350 ಅಡಿಗೆ ಸೆಂಟ್ರಲ್ಲಿ ಈ ರೀತಿ ಸಬ್ಲೈನ್ ಹಾಕ್ಕೊಂಡಿದ್ದೀನಿ. ಸಬ್ಲೈನ್ ಹಾಕೊಂಡ ನಂತರ ಹೋಲ್ಗಳಿಗೆ ಈ ರೀತಿ ರಬ್ಬರ್ ಬರುತ್ತೆ, ಕೊಠಾರಿ ಕಂಪ್ನಿದು. ಈ ರೀತಿ ರಬ್ಬರ್ ಹಾಕಿದ ನಂತರ ಇದಕ್ಕೆ ಒಂದು Z2 ಅಂತೀವಿ, ಒನ್ ಸೈಡ್ ಇದು ಇರುವಂಥದ್ದು. Z2 ಅಪೋಸಿಟ್ ಸೈಡ್, ಹಿಂದೊಂದು ಇದು ಒಂದು. ಇವೆಲ್ಲವೂ PVC ಪೈಪ್ಗಳಿಗೆ ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಫಿಟ್ಟಿಂಗ್ ಮಾಡ್ಕೊಂಡ ನಂತರ ಲ್ಯಾಟ್ರಲ್ಗಳನ್ನು ಈ ರೀತಿ PVC ಪೈಪಿಗೆ ಕನೆಕ್ಷನ್ ಮಾಡಿಕೊಂಡು PVC ಪೈಪ್ನ ಎಂಡ್ಗೆ ಈ ರೀತಿ ಒಂದು ಎಂಡ್ ಕಪ್ ಹಾಕ್ಕೊಂಡಿದ್ವಿ ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳಿಕ್ಕೆ. ನಂತರ ನೀರನ್ನು ಸ್ಟಾರ್ಟ್ ಮಾಡಿ ಲ್ಯಾಟ್ರಲ್ನ ಎಂಡ್ ಪಾಯಿಂಟಲ್ಲಿ ಫಸ್ಟು ನೀರನ್ನು ಔಟ್ ಮಾಡಿದ ನಂತರ ಅದನ್ನು ಎಂಡ್ ಕ್ಯಾಪ್ ಹಾಕಿ ನನ್ನ ಕಬ್ಬಿನ ತೋಟಕ್ಕೆ ನೀರನ್ನು ಶುರು ಮಾಡಿದ್ದಾಯಿತು. ಕಬ್ಬಿನ ಬೆಳೆಯಲ್ಲಿ ಅಂತರ್ ಬೆಳೆಯಾಗಿ ಕಡಲೆಯನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಕೂಡ ಆಲ್ರೆಡಿ ಮೊಳಕೆ ಒಡೆದಿದೆ. ಈ ರೀತಿಯಾಗಿ ಒಂದು ಹೋಲ್ನಿಂದ 1 ಗಂಟೆಗೆ 1 ಲೀಟರ್ ನೀರು ಬೀಳುತ್ತೆ. 1 ಎಕರೆಗೆ ಸುಮಾರು 1 ಗಂಟೆಗೆ 7,700 ಲೀಟರ್ ನೀರು ಬೀಳುತ್ತೆ. ಥ್ಯಾಂಕ್ ಯು.